ನಮಸ್ಕಾರ ಎಲ್ರಿಗೂ. ಇವತ್ತೊಂದು ನಾನು ಅದ್ಭುತ ಯಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ನಿಮಗೆ ದಾರಿದ್ರ್ಯ ನಾಶಕವಾಗಿ ಕೆಲಸ ಮಾಡುತ್ತೆ. ಹಾಗೆ ಭೂತ ಪ್ರೇತ ಮಾಟ ಮಂತ್ರ ಇವುಗಳಿಂದ ಕೂಡ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ನೀವೀಗಲೇ ನೋಡ್ತಾ ಇರ್ಬೋದು, ದಶ ಮಹಾವಿದ್ಯೆಗಳಲ್ಲಿ ಬರುವಂತಹ ಎಲ್ಲ ದೇವತೆಗಳ ಅನುಗ್ರಹ ಕೂಡ ಇದೊಂದು ಯಂತ್ರದಿಂದ ನಿಮಗೆ ಸಿಗುತ್ತೆ. ಹಾಗಿದ್ರೆ ಈ ಯಂತ್ರ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ಯಂತ್ರ ಯಾವುದಕ್ಕೆಲ್ಲ ಆಗಿ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ದಾರಿದ್ರ್ಯ ನಾಶಕವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈಗಾಗಲೇ ಹೇಳಿದ್ದೀನಿ, ಮಾಟ ಮಂತ್ರ, ಆಮೇಲೆ ದೃಷ್ಟಿ ಬಾಧೆ ಎಲ್ಲದಕ್ಕೂ ನಿಮಗೆ ಇದಾಗಿ ಬರುತ್ತೆ. ಹಾಗೆ ನಿಮಗೆ ಯಾರಾದರೂ ಶತ್ರುಗಳು ಸುಖ ಸುಮ್ಮನೆ ನಿಮ್ಮ ತಂಟೆಗೆ ಬರೋದಾಗಲಿ, ನಿಮಗೆ ಕಿರಿಕಿರಿ ಮಾಡೋದಾಗಲಿ, ನೆಮ್ಮದಿ ಇಲ್ಲದ ಥರ ಮಾಡೋದಾಗಲಿ, ಆ ಥರ ಏನಾದ್ರು ಮಾಡ್ತಾಯಿದ್ರೆ ಅದರ ಫಲನ ಅವರೇ ಅನುಭವಿಸ್ತಾರೆ. ಆದ್ದರಿಂದ ಇದು ನಿಮಗೊಂದು ಒಳ್ಳೆ ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ. ಇನ್ನಿದು ಗ್ರಹಕಾಟ, ಜ್ವರದ ಪರಿಹಾರಗಳು, ದೆವ್ವ ಭೂತ ಪೀಡೆ ನಿವಾರಣೆಗೆ, ವೈರಿ ಸ್ತಂಭನಕ್ಕೆ, ಜನವಶಕ್ಕೆ ಹಾಗೂ ವೈರಿ ವಶಕ್ಕೆ ಮುಂತಾದ ಕಾರ್ಯಗಳಿಗೂ ಕೂಡ ಬರುತ್ತೆ. ಯಾಕೆಂದರೆ ಇದು ಹೆಸರೇ ಸೂಚಿಸುವಂತೆ ಆ ಪರಮೇಶ್ವರಿಯ ಯಂತ್ರವಾಗಿರುತ್ತೆ. ಆದ್ದರಿಂದ ನಿಮಗೆ ಸಕಲ ಬಾಧೆಗಳಿಗೂ ಕೂಡ ನಿಮಗೆ ಈ ಯಂತ್ರಗಳು ಆಗಿ ಬರುತ್ತೆ. ಹಾಗಿದ್ರೆ ಬನ್ನಿ, ಯಂತ್ರ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಇದೇ ಪರಮೇಶ್ವರಿ ಯಂತ್ರ. ಈ ಯಂತ್ರನ ನೀವು ಸುಲಭವಾಗಿ ಬರ್ಕೋಬೋದು, ಆದರೆ ನೀವು ಶುಚಿಭೂತರವಾಗಿ ಬರ್ಕೋಬೇಕು. ನಂತರ ಯಾರು ತುಳಿಯದಿರೋಂಥ ಸ್ಥಳದಲ್ಲಿ ಕೂತ್ಕೋಬೇಕಾಗುತ್ತೆ. ನಂತರ ಇದರಲ್ಲಿ ತ್ರಿಕೋನ ಆಕಾರದಲ್ಲಿ ಏನಿದೆ ಅದೇ ರೀತಿ ನೀವು ಬರ್ಕೋಬೇಕು. ಬರ್ಕೊಂಡು ಮಧ್ಯದಲ್ಲಿ ಬೀಜಾಕ್ಷರಿ ತುಂಬಬೇಕು. ಒಂದು ರಿಂಗ್ ಟೈಪ್ ಅಥವಾ ವೃತ್ತಾಕಾರದನ್ನು ರಚನೆ ಮಾಡಿ ಅದರಲ್ಲಿ ನೀವು ರೀಮ್ ಅಂತ ಅಕ್ಷರ ತುಂಬಿ, ನಂತರ ಓಂ ನಮೋ ಪರಮೇಶ್ವರಿಯೇ ನಮಃ ಅಂತ ಇದೆ. ಅದು ನಿಮಗೆ ಕಾಣಿಸ್ತಾ ಇಲ್ಲ, ಅದು ಎಲ್ಲ ಸ್ವಲ್ಪ ಇದಾಗಿದೆ, ಇಂಕ್ ಜಾಸ್ತಿಯಾಗಿ. ಇದು ನೋಡಿ, ಇದು ಓಂ ನಮೋ ಪರಮೇಶ್ವರಿಯೇ ನಮಃ ಈ ಥರ ಬರ್ಕೋಬೇಕು. ಇದನ್ನ ಯಾವುದ್ರಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ, ತಾಮ್ರದ ತಗಡು ಅಂತ ಬರುತ್ತಲ್ಲ ಅದರಲ್ಲಿ ಬರ್ಕೋಬೇಕು, ಅಥವಾ ಬೆಳ್ಳಿ ತಗಡಲ್ಲಿ ಬರಿಬೋದು. ಅದೆರಡೂ ಆಗೋದಿಲ್ಲ ಅಂತ ಹೇಳಿದ್ರೆ ಭುಜಪತ್ರೆಯಲ್ಲಾಗಲಿ ಒಂದು ಶುಭ ನಕ್ಷತ್ರ ಶುಭ ಮುಹೂರ್ತದಲ್ಲಿ ಬರಿಬೇಕಾಗುತ್ತೆ. ಈ ಯಂತ್ರಕ್ಕೆ ಸುಗಂಧ ದ್ರವ್ಯಗಳು, ಭಸ್ಮ, ಕುಂಕುಮ, ಗಂಧವನ್ನು ಲೇಪನೆ ಮಾಡಬೇಕು. ನಂತರ ಈ ಯಂತ್ರನ ನೀವು ಒಂದಷ್ಟು ಹೂಗಳು, ಒಂದು ಬಟ್ಲಲ್ಲಿ ಆಗಲಿ ಒಂದು ತಟ್ಟೆಯಲ್ಲಾಗಲಿ ಒಂದಷ್ಟು ಹೂಗಳನ್ನ ತಗೊಂಡು ಅದ್ರ ಮಧ್ಯದಲ್ಲಿ ಈ ಯಂತ್ರ ಇಡಬೇಕಾಗುತ್ತೆ. ನಂತರ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡಿ, ಪ್ರಾಣ ಪ್ರತಿಷ್ಠೆ ಎಲ್ಲ ಆಗಿರುತ್ತೆ, ಧೂಪ ದೀಪ ನೈವೇದ್ಯಗಳನ್ನ ಮಾಡಿ ನೀವು ಇದನ್ನ ಬಲಗೈ ತೋಳಿಗೆ ಬೇಕಾದ್ರೆ ಕಟ್ಕೋಬೋದು. ಇಲ್ಲಾಂದರೆ ನಿಮ್ಮ ಬಾಗಿಲಿನ ಮುಂಭಾಗದಲ್ಲಿ, ಅಂದರೆ ಮನೆಯೊಳಗೆ ಮೇಲೆ ಕಟ್ಕೋಬೋದು. ಇದರಿಂದ ನಿಮಗೆ ಸಕಲ ಬಾಧೆಗಳು ನಿವಾರಣೆ ಆಗುತ್ತೆ. ದುಷ್ಟಶಕ್ತಿಗಳಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಮನೆಯೊಳಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ಅನ್ನೋದು ಬರಲ್ಲ. ಇದು ಅಷ್ಟು ಪ್ರೊಟೆಕ್ಷನ್ ಆಗಿರುತ್ತೆ. ಹಾಗೆ ನಿಮ್ಮ ಮನದ ಇಚ್ಛೆಗಳೇನಿರುತ್ತೆ ಅದೆಲ್ಲನೂ ಬಯಕೆಗಳು ಈಡೇರ್ಕೊಂಡು ಬರುತ್ತೆ. ಇದನ್ನ ನೀವು 48 ದಿನಗಳ ಕಾಲ ಪೂಜೆ ಮಾಡಬೇಕು. ನಂತರ ಇದಕ್ಕೆ ಮಂತ್ರ ಕೂಡ ಇರುತ್ತೆ. ಮಂತ್ರ ಏನು ಅಂತ ಹೇಳಿದ್ರೆ, ಓಂ ಹ್ರೀಂ ಶ್ರೀಂ ಕನ್ನಿಕಾ ಪರಮೇಶ್ವರಿಯೇ ನಮೋ ನಮಃ ಈ ರೀತಿಯಾಗಿ ನೀವು ಹೇಳ್ಕೋಬೇಕಾಗುತ್ತೆ. ಈ ಮಂತ್ರದ ಜಪ ಸಂಖ್ಯೆ 1,00,000 ಆಗಿರುತ್ತೆ. 1,00,000 ಜಪನ ನಾವು ಆರಾಮಾಗಿ ಮಾಡ್ಕೋಬೋದು. ಒಂದು ಶುಭವಾರ ಅಥವಾ ತಿಥಿಗಳಲ್ಲಿ, ನಕ್ಷತ್ರಗಳಲ್ಲಿ ನೀವು ಪ್ರಾರಂಭ ಮಾಡಿದ ನಂತರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಒಂದಿಷ್ಟು ಸಂಖ್ಯೆಯಲ್ಲಿ ನೀವು ಜಪ ಮಾಡಿಕೊಂಡು 48 ದಿನ ಒಳಗೆ ನೀವು 1,00,000 ಜಪ ಮಾಡ್ಬೋದು. ಎಲ್ಲರೂ ಕೂಡ ಮಾಡ್ಬೋದು. ನಂತರ ಇದು ಜಪ ಮಾಡುವಾಗ ನೀವು 48 ದಿನಗಳು ಕಾಲ ಕೂಡ ನೀವು ಶಾಕಾಹಾರ ಅಂದರೆ ಮಾಂಸ ಮದ್ಯಗಳನ್ನ ತಗೋಬಾರ್ದು. ಬ್ರಹ್ಮಚರ್ಯ ಅನ್ನೋದನ್ನ ಪಾಲನೆ ಮಾಡಬೇಕಾಗುತ್ತೆ. ನಂತರ ಇದು ಎಲ್ಲ ಸಿದ್ಧಿ ಆದಮೇಲೆ ನಿಮ್ಮ ಆಹಾರ ಕ್ರಮ ಏನಿರುತ್ತೆ ನೀವು ಅದನ್ನ ಅನುಸರಣೆ ಮಾಡ್ಕೋಬೋದು. ಈ ಸಂದರ್ಭದಲ್ಲಿ ಮಾತ್ರ ನೀವು ಏನು ಜಪ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಮಾಂಸ ಮದ್ಯ ಇವುಗಳನ್ನ ನಿಷೇಧ ಮಾಡಬೇಕಾಗುತ್ತೆ.
ನಂತರ ಇದು 1,00,000 ಆಗಿದ ತಕ್ಷಣ ನೀವು 108 ಬಾರಿ ಜಪ ಮಾಡ್ಬೋದು. ಆಮೇಲೆ ನೀವು ಅಭಿಮಂತ್ರಿಸುವಾಗ ಇದೊಂದು ಮಂತ್ರ ಸಾಕು, ನಿಮಗೆ ನಿಮ್ಮ ಸರ್ವ ಕಾರ್ಯಕ್ಕೂ ಆಗಿಬರುತ್ತೆ. ಆ ಕನ್ನಿಕಾ ಪರಮೇಶ್ವರಿ ಅಥವಾ ಪರಮೇಶ್ವರಿಯ ಅನುಗ್ರಹ ಇದ್ದರೆ ನೀವು ಇಡೀ ಲೋಕವನ್ನೇ ಜಯಿಸ್ಬೋದು. ಅಂತಹ ಕಾರ್ಯಕ್ಕೆಲ್ಲ ಇದು ಉಪಯೋಗ ಆಗುತ್ತೆ. ಆದ್ದರಿಂದ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ಈ ಮಂತ್ರನ ನೀವು ಜಪ ಮಾಡಿ ಇಟ್ಕೊಳ್ಳಿ. ಹಾಗೆ ನೀವು ಜಪ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗನೇ ಈ ಯಂತ್ರ ಬರೆದಿಟ್ಕೋಬೇಕು. ಏಕೆಂದರೆ ನೀವು ಡೈಲಿ ಏನು ಜಪ ಮಾಡ್ತಾ ಇರ್ತೀರ ಅಂಥ ಸಂದರ್ಭದಲ್ಲಿ ಯಂತ್ರಕ್ಕೂ ಕೂಡ ಅದು ಶಕ್ತಿ ತುಂಬಿದಂಗೆ ಆಗುತ್ತೆ. ಯಂತ್ರಗಳು ಅಂತ ಹೇಳೋದು ಸಾಮಾನ್ಯ ಅಲ್ಲ. ನೀವೇನು ನೋಡ್ತೀರ ವಿಗ್ರಹಗಳಲ್ಲಿ ಅಥವಾ ಫೋಟೋಗಳಲ್ಲಿ ದೇವತಾ ಮೂರ್ತಿಗಳನ್ನ, ಯಂತ್ರಕ್ಕೂ ಅಷ್ಟೇ ಮಹತ್ವ ಇದೆ. ಅದರಿಂದ ಯಂತ್ರನ ಕೂಡ ನಾವು ಪೂಜೆ ಮಾಡಬಹುದು. ಆ ದೇವಿಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಇನ್ನು ಈ ಯಂತ್ರನ ಯಾರು ಕಟ್ಕೋತೀರ ಅಂಥವರು ಋತುಮತಿಯಾದವರ ಮನೆಗೆ ಹೋಗಬಾರ್ದು, ಬಾಣಂತಿಯರ ಮನೆಗೆ ಹೋಗಬಾರ್ದು. ನಂತರ ಈ ಸೂತಕದ ಮನೆಗಳಿಗೆಲ್ಲ ಹೋಗಬಾರ್ದು. ನೀವು ಬಿಚ್ಚಿಟ್ಟು ಹೋಗ್ಬೋದು. ನಂತರ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಕಟ್ಕೋಬೋದು. ಹಾಗೆ ಕೆಲವೊಂದು ಗ್ರಹಣಗಳ ಕಾಲದಲ್ಲೂ ಕೂಡ ಇದನ್ನ ನೀವು ಬಿಚ್ಚಿಡಬೇಕಾಗುತ್ತೆ. ನಂತರ ಅದನ್ನ ನೀವು ಹಾಲಲ್ಲಿ ತೊಳೆದು ಮತ್ತೆ ಲೋಬನ ಅಂದರೆ ಸಾಂಬ್ರಾಣಿ ಎಲ್ಲ ತೋರಿಸಿ ನಂತರ ನೀವು ಕಟ್ಕೋಬೋದು. ಇದರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಏಕೆಂತೇಳಿದ್ರೆ ಪರಮೇಶ್ವರಿ ಯಂತ್ರ ಅಂತ ಹೇಳೋದು ಸಾಮಾನ್ಯ ಅಲ್ಲ. ಇದರಿಂದ ನಿಮಗೆ ಸಕಲ ಬಾಧೆಗಳು ನಿವಾರಣೆ ಆಗುತ್ತೆ. ನಿಮ್ಮ ಮನೋಬಯಕೆಗಳು ಈಡೇರುತ್ತೆ. ಇದು ಪರಮೇಶ್ವರಿ ದೇವಿಯ ಯಂತ್ರ ಆಗಿರುತ್ತೆ. ಈ ಯಂತ್ರನ ನೀವೇ ರೆಡಿ ಮಾಡ್ಕೋಬೋದು. ಅದರಿಂದ ನೀವು ಕೂಡ ಅದೃಷ್ಟನ ಪಡಿಬಹುದು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನೊಬ್ಬರಿಗೆ ಶೇರ್ ಮಾಡಿ. ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.